ಕರಗ ಮಹೋತ್ಸವ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪವಾಡ ಮಹಿಮೆ ಹಾಗೂ ಹಳೆಯ ಸಂಪ್ರದಾಯದಂತೆ ಹಿರಿಯರ ಮಾರ್ಗದರ್ಶನ ಆಶೀರ್ವಾದ ಎಲ್ಲರ ಸಮ್ಮುಖದಲ್ಲಿ 12 ಗ್ರಾಮ ದೇವತೆ ದೇವರ ಪಲ್ಲಕ್ಕಿ ಉತ್ಸವ ಅದ್ದೂರಿ ಸಂಭ್ರಮ ಆಚರಣೆ ಎಲ್ಲ ಜನರಲ್ಲಿ ಮನಸ್ಸಿನಲ್ಲಿ ಮೆರಗು ತಂದ ಸಂತೋಷ ದೃಶ್ಯಾವಳಿ ಚೌಡೇಶ್ವರಿ ದೇವಿ ಗಂಗಮ್ಮ ಪಿಲೇಕಮ್ಮ ನಲಗಂಗಮ್ಮ ಯಲ್ಲಮ್ಮ ಕಾಳಿಕಾ ಕಮಟೇಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕನ್ನಿಕಾ ಪರಮೇಶ್ವರಿ ಲಕ್ಷ್ಮೀ ನರಸಿಂಹಸ್ವಾಮಿ ನಗರೇಶ್ವರ ಸ್ವಾಮಿ ಮೇಘಮಂಡಲಮ್ಮ ದೇವಿ 7 ಅಕ್ಕನವರ ದೇವಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಗೌರವಾನ್ವಿತ ಸಮಾಜ ಸೇವಕರು ಜನಪರ ಅಭಿವೃದ್ಧಿ ನಾಯಕರು ಪ್ರತಿಯೊಬ್ಬ ಜನರ ಕೆಲಸದಲ್ಲಿ ನಿಷ್ಠಾವಂತ ನಾಯಕರಾದಂತಹ ಕೋಲಾರ ಸಿಎಂಆರ್ ಶ್ರೀನಾಥ್ ರವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ್ ಅಶೋಕ್ ಮಾಜಿ ಪುರಸಭಾ ಅಧ್ಯಕ್ಷರು ಮಾಜಿ ಸದಸ್ಯರು ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರು ಹಿರಿಯ ಮುಖಂಡರು ಚಲಪತಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವಗಳ ಅದ್ದೂರಿ ಮೆರವಣಿಗೆ ಪಟ್ಟಣದ 12 ದೇವಸ್ಥಾನಗಳ ಆಡಳಿತ ಮಂಡಳಿ ಗೌರವಾನ್ವಿತ ಪದಾಧಿಕಾರಿಗಳು ಯುವ ಮುಖಂಡರು ಪಟ್ಟಣದ ಅಭಿಮಾನಿಗಳು ಜನತೆ ಜನಸಾಮಾನ್ಯರು ಹೂವಿನ ಕರಗ ಮಹೋತ್ಸವ ಅದ್ದೂರಿ ಸಂಭ್ರಮ ಆಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಲ್ಲಿ ಮೆರಗು ತಂದ ಸದಾ ಎಲ್ಲರ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಸಂತೋಷ ವ್ಯಕ್ತಪಡಿಸಿದರು. ಈ ಒಂದು ಯುಗಾದಿ ಹಬ್ಬದ ದೇವರ ಉತ್ಸವ ಸಂಭ್ರಮಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸಿದರು.
ನಾಡಿನ ಸಮಸ್ತ ಜನತೆಗೆ ಹೊಸ ಸಂವತ್ಸರದ ಹೊಸ ವರ್ಷದ ಯುಗಾದಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರ್ತೇನೆ. ಇವತ್ತು ಶ್ರೀನಿವಾಸಪುರ ತಾಲೂಕಿನ ನಗರ ಪ್ರದೇಶದಲ್ಲಿ ದ್ರೌಪದಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ. ಏನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂದು ಪದ್ಧತಿ ಇದೆ, ಕರಗ ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಜಾತ್ರೆ. ಅದು ಸರಿಸುಮಾರು ಸಂಜೆ ಒಂದು 7, 8 ಅಥವಾ 9 ಗಂಟೆ ಪ್ರಾರಂಭ ಆಯ್ತು ಅಂದ್ರೆ ರಾತ್ರಿ ಎಲ್ಲ ರಾಜಬೀದಿಗಳ ಮೆರವಣಿಗೆ ಹೋಗಿ ಏನು ನಮ್ಮ ಸಮಸ್ತ ಜನತೆಗೆ ಅಂದ್ರೆ ಎಲ್ಲಾ ಜಾತಿ ವರ್ಗದವರಿರ್ತಕ್ಕಂಥ ಒಂದು ನಗರ ಪ್ರದೇಶದಲ್ಲಿ ಸುತ್ತುವರೆದು ಒಂದು ಜನರಿಗೆ ಒಂದು ಆಶೀರ್ವಾದ ಮಾಡೋ ರೀತಿಯಲ್ಲಿ ಏನು ಒಂದು ಭಕ್ತಿಪೂರ್ವಕ ಒಂದು ಜಾತ್ರೆ ನಡೀತಾ ಇದೆ. ಸರಿಸುಮಾರು 15 ಪಲ್ಲಕ್ಕಿಗಳು ಇವತ್ತು ದಿವಸ ಅಲ್ಲಿ ಭಾಗವಹಿಸ್ತಾ ಇದೆ. ಅಂದ್ರೆ ನನಗೆ ಗೊತ್ತಿದ್ದಂಗೆ 5,000 ರಿಂದ 6,000 ಜನ ಇವತ್ತು ದಿವಸ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯ ಅಂತ ಇದೆ, ಎಲ್ಲ ಈ ಒಂದು ಹೊಸ ವರ್ಷದ ಪ್ರಾರಂಭದಲ್ಲಿ ಇವತ್ತಿನ ದಿನ ಮೊದಲುಗೊಂಡು ಇಲ್ಲಿಂದ ನಿರಂತರವಾಗಿ ಜಾತ್ರಾ ಮಹೋತ್ಸವಗಳು, ದೇವರ ಕಾರ್ಯಗಳು ನಡೀತಾ ಏನು ಒಂದು ದೇಶದ ಒಂದು ಸುಭಿಕ್ಷೆ ಮತ್ತೆ ಒಂದು ನಾಡಿನ ಒಂದು ಸಮೃದ್ಧಿಗೆ ಹೆಸರುವಾಸಿಯಾದಂತ ಒಂದು ಈ ಕ್ಷೇತ್ರ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಏನು ದೇವರು ಇವತ್ತು ದಿವಸ ದ್ರೌಪದಮ್ಮ ದೇವರ ಒಂದು ಹಾದಿಯಾಗಿ ಎಲ್ಲರ ಒಂದು ಕೃಪಾ ಕಟಾಕ್ಷ ಈ ಜನತೆ ಮೇಲೆ ಇರಲಿ. ಎಲ್ಲರೂ ಕೂಡ ಅತ್ಯುತ್ತಮವಾದ ಮಳೆ ಬೆಳೆ ಜೀವನ ನಡೆಸೋದಾಗ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತಾಲೂಕು ವ್ಯಾಪ್ತಿಯಲ್ಲಿ ಹಳ್ಳಿಯ ಒಂದು ಜನರ ಸಂಪ್ರದಾಯದಂತೆ ಈ ದಿನ ಈ ಶ್ರೀನಿವಾಸ ಪಟ್ಟಣದಲ್ಲಿ ಪ್ರತಿ ವರ್ಷವೂ ಹಿರಿಯರ ಮಾರ್ಗದರ್ಶನದಂತೆ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲ ಒಂದು ಮೆರವಣಿಗೆ, ಉತ್ಸವ, ಸಂಭ್ರಮ ಯಾವ ರೀತಿ ಅನಿಸ್ತಾ ಇದೆ ನೋಡಿ. ಇದೊಂದು ಸಂಭ್ರಮಾಚರಣೆ ಕೇವಲ ನಗರ ಹಳ್ಳಿ ಅಂತಲ್ಲ, ಎಲ್ಲ ಪ್ರದೇಶಗಳಿಂದ ಇವತ್ತು ದಿವಸ ಆಗಮಿಸಿದ ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆ ಎಲ್ಲರೂ ಕೂಡ, ಅದು ಸಂಜೆ ಇಂಥ ಒಂದು ಸುಂದರ ವಾತಾವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಇದರಲ್ಲಿ ಎಲ್ಲ ಜನಾಂಗದವರು ಕೂಡ ಭಾಗವಹಿಸಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸಹಬಾಳ್ವೆ ನಡೆಸೋ ನಿಟ್ಟಿನಲ್ಲಿ ಏನು ಒಂದು ದೇವರ ಒಂದು ಸಂಕಲ್ಪ ಆಗಿದೆ, ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದರೆ ಈ ನಿಟ್ಟಲ್ಲಿ ನನಗೂ ಕೂಡ ಕರೆದು ಈ ಒಂದು ಕೆಲಸದ ಈ ದೇವತಾ ಕಾರ್ಯದಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದನ್ನ ಎಲ್ಲ ಸನ್ಮಿತರು ಕೂಡ ಮತ್ತೊಮ್ಮೆ ಯುಗಾದಿ ಶುಭಾಶಯಗಳು ಕೋರ್ತೇನೆ.